ಸೂತ್ರ 15 ಕ್ರಮಾನ್ಯತ್ವಂ ಪರಿಣಾಮನ್ಯತ್ವೇ ಹೇತುವು. ಪದಗಳ ವಿಭಾಗ. ಕ್ರಮ ಅನ್ಯತ್ವಂ ಪರಿಣಾಮ ಅನ್ಯತ್ವೇ ಹೇತುವು. ಕ್ರಮ ಅಂದರೆ ಅವರು ಮಾಡಿದಂತಹ ಜೀವನ ಕ್ರಮ ಅಥವಾ ಕರ್ಮಗಳು. ಅನ್ಯತ್ವಂ ಬೇರೆ ಬೇರೆಯಾಗಿರುತ್ತದೆ. ಪರಿಣಾಮ ಅಂದರೆ ಫಲಿತಾಂಶ. ಅನ್ಯತ್ವಂ ಅಂದರೆ ಬೇರೆ ಬೇರೆ ಆಗಿರುತ್ತದೆ. ಹೇತುವು ಅಂದರೆ ಕಾರಣ. ಭಾವಾರ್ಥ: ತ್ರಿವಿಧ ಪರಿಣಾಮಗಳಾದ ನಿಧಾನ ಪರಿಣಾಮ, ಸಮಾಧಿ ಪರಿಣಾಮ, ಏಕಾಗ್ರತಾ ಪರಿಣಾಮವು ಉಂಟಾಗಬೇಕಾದರೆ ಇಲ್ಲಿ ವ್ಯಕ್ತಿಗತವಾದ ಪ್ರದೂಷಣೆಗಳು ಪಂಚಕೋಶಗಳಲ್ಲಿ ಉಂಟಾಗಿರುತ್ತದೆ. ಅದಕ್ಕಾಗಿ ಯೋಗ ವಿದ್ಯೆಯನ್ನು ಕಲಿಸಿಕೊಡುವಂತಹ ಗುರುವು ಆ ವ್ಯಕ್ತಿಗಳ ಕರ್ಮಗಳ ಸಾಂದ್ರತೆಗೆ ಅನುಸಾರವಾಗಿ ಆಸನ, ಪ್ರಾಣಾಯಾಮ, ಧ್ಯಾನ ಹಾಗೂ ಯಮ ನಿಯಮಗಳನ್ನು ಉಪದೇಶ ಮಾಡಬೇಕಾಗುತ್ತದೆ. ಧ್ಯಾನಕ್ಕಾಗಿ ವ್ಯಕ್ತಿಗತವಾದ ಬೀಜ ಮಂತ್ರವನ್ನು ಕೂಡ ಉಪದೇಶ ಮಾಡಬೇಕಾಗುತ್ತದೆ. ಅದನ್ನೇ ಈ ಸೂತ್ರದಲ್ಲಿ ಒಬ್ಬೊಬ್ಬರ ಪ್ರದೂಷಣೆಯು ಸಾಂದ್ರತೆಯು ಭಿನ್ನವಾಗಿರುವುದರಿಂದ ಗುರುವಿನ ಉಪದೇಶವು ಕೂಡ ಆ ಯೋಗಾಭ್ಯಾಸಿಯ ವ್ಯಕ್ತಿಗತ ಕ್ರಮಕ್ಕೆ ಅನುಸಾರವಾಗಿ ಇರಬೇಕಾಗುತ್ತದೆ ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 16 ಪರಿಣಾಮತ್ರಯ ಸಂಯಮಾತತೀತಾನಾಗತ ಜ್ಞಾನಂ. ಪದಗಳ ವಿಭಾಗ. ಪರಿಣಾಮತ್ರಯ ಸಂಯಮಾತ್ ಅತೀತ ಅನಾಗತ ಜ್ಞಾನಂ. ಪದಗಳ ಅರ್ಥ: ಪರಿಣಾಮತ್ರಯ ಅಂದರೆ ನಿರೋಧ ಪರಿಣಾಮ, ಸಮಾಧಿ ಪರಿಣಾಮ, ಏಕಾಗ್ರ ಪರಿಣಾಮ, ಈ ಮೂರು ಪರಿಣಾಮಗಳು. ಸಂಯಮಾತ್ ಇದನ್ನು ಕೇಂದ್ರೀಕರಣ ಮಾಡಿ ಸಂಯಮ ವಿದ್ಯೆಯಿಂದ ಅದನ್ನು ಅವಗಾಹನೆ ಮಾಡಿಕೊಂಡರೆ, ಅತೀತ ಅಂದರೆ ಭೂತಕಾಲ, ಅನಾಗತ ಅಂದರೆ ಭವಿಷ್ಯತ್ ಕಾಲ, ಜ್ಞಾನಂ ಅಂದರೆ ಅರಿವು. ಭಾವಾರ್ಥ: ಪರಿಣಾಮತ್ರಯಗಳಾದ ನಿರೋಧ ಪರಿಣಾಮ, ಸಮಾಧಿ ಪರಿಣಾಮ, ಏಕಾಗ್ರತಾ ಪರಿಣಾಮವನ್ನು ಸಂಯಮ ವಿದ್ಯೆಯಿಂದ ಅವಗಾಹನೆ ಮಾಡಿದಾಗ ಯೋಗಾಭ್ಯಾಸಿಗೆ ತನ್ನ ಜೀವನಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಹತ್ತಿರವಾದಂತಹ ಭೂತ ಹಾಗೂ ಭವಿಷ್ಯತ್ ಕಾಲದ ಅರಿವು ಅವನಿಗೆ ಉಂಟಾಗುತ್ತದೆ. ಭೂತ ಹಾಗೂ ಭವಿಷ್ಯತ್ ಕಾಲದ ಅರಿವು ಉಂಟಾದಾಗ ಅವನಿಗೆ ಸಾಧಕ ಬಾಧಕಗಳ ಸ್ಪಷ್ಟನೆ ತಿಳಿದು ಬರುತ್ತದೆ. ಇದರಿಂದ ಅವನು ಮೋಕ್ಷದ ದಾರಿಗೆ ಹೋಗಲು ಅವಕಾಶವಾಗುತ್ತದೆ. ಅಲ್ಲದೆ ಮುಂದೆ ಅವನಿಗೆ ವಿಶ್ವರೂಪ ದರ್ಶನವಾಗುವ ಸಂಭವವೂ ಇರುತ್ತದೆ.